ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಅವೈಟೆಡ್ ಪ್ರೋಮೋ ಅಂತಾನೆ ಹೇಳ್ಬೋದು. ಕಿಚ್ಚ ಸುದೀಪ್ ಸರ್ ನಾವು ನೋಡೋದಕ್ಕೆ ಆಕ್ಚುಲಿ ಒಂದು ಪ್ರೋಮೋನ ಆಲ್ರೆಡಿ ರಿಲೀಸ್ ಮಾಡಿದೀವಿ, ಬಟ್ ಜಗದೀಶ್ ಅವ್ರ ಜೊತೆ ಮಾತಾಡಬೇಕಾಗಿದ್ದಂತ ವಿಡಿಯೋ ಇವಾಗ ಫೈನಲಿ ನಮಗೆ ಸಿಕ್ಕಿದೆ. ಸೊ ಆ ಪ್ರೋಮೋನ ಇವಾಗ ಪ್ಲೇ ಮಾಡಿ ನೋಡೋಣ, ಯಾವ ರೀತಿ ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು ಅಂತ ಈ ವಿಡಿಯೋದಲ್ಲಿ ನೋಡ್ತೀವಿ. ಶೋ ಹೇಗೆ ನಡೆಸ್ಕೊಡ್ಬೇಕು ಅಂತ ತಗೊಳಪ್ಪ, ಉಲ್ಟಾ ಹಿಂಗಿದ್ದ ದೋಸೆ ಹಿಂಗ್ ಮಗ್ಚಾಕ್ಬಿಟ್ರು, ನೀವು ಕರೆಕ್ಟ್ ಆಗಿದ್ದೀರಾ, ಶೋ ಕರೆಕ್ಟ್ ಆಗಿಲ್ಲ ಅಂತವ್ರು ಇವಾಗ. ಇನ್ನು ನೆಕ್ಸ್ಟ್ ಕೇಳಿಸ್ಕೊಳ್ಳಿ ಗೈಸ್, ಏನು ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ, ಇಲ್ಲ ನನ್ನ ಮಗ ನನ್ನೊಂದೇ ಸೀಸನ್ ದಾಟ್ತಾನೆ ಇರಲಿಲ್ಲ. ಇದು ಸ್ಲಿಪ್ಪರ್ ಶಾರ್ಟ್ ಅನ್ನೋದು ಇದೇನೆ. ಕರೆಕ್ಟ್ ಆಗಿ ಹೇಳಿದ್ರು, ಶೋ ಅನ್ನೋದು ಏನಾದ್ರು ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ನನ್ನ ಮಗನ್ 11ನೇ ಸೀಸನ್ಗೆ ಹೋಗ್ತಿರ್ಲಿಲ್ಲ ಅಂತ. ಇದು ಸೂಪರ್ ಆಗಿದೆಯಲ್ಲ, ಕಿಚ್ಚ ಸರ್ ಬಿಟ್ರೆ ಬೇರೆ ಯಾರ ಕೈಲೂ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಷ್ಟು ಇಷ್ಟಪಟ್ಟು ನೋಡೋದು ನಾವು ಬಿಗ್ ಬಾಸ್ ನ. ಸೊ ನೋಡಿ ನೆಕ್ಸ್ಟ್, ತಪ್ಪೇ ಅಲ್ಲ ಸರ್, ದಟ್ ವಾಸ್ ಅ ಜೋಕ್. ಬಿಗ್ ಬಾಸ್ ಅನ್ನೋದೇನಿದೆ, ಅದ್ಭುತವಾದಂತ ಒಂದು ಶೋ. ಇಂಪ್ರೂವ್ ಮಾಡುವಂತ ಸಾಧ್ಯತೆ ಈಗ ಇರೋ ನಿಮ್ಮ ಕೈಲಿದೆ. ಹಾಳು ಮಾಡಕ್ಕೆ ನಿಮ್ಮ ಅಪ್ಪನಾಣೆಗೂ ಸಾಧ್ಯ ಅಲ್ಲ. ನಿಮ್ಮ ಅಪ್ರಾಣೆ ಹೊಸ ಪರ್ಸನಲ್ ಆಕ್ಚುಲಿ ಅದು ಇದು ಮಾತು ಹೇಳಿ ವೆಯ್ಟ್ ಮಾಡ್ತಾ ಇದ್ದಿದ್ದು. ಸೊ ಈ ತರ ಮಾತುಗಳು ಬಂದ್ರೆ ನೆಕ್ಸ್ಟ್ ಈ ತರ ಬಾಲ ಬಿಚ್ಚಲ್ಲ ಯಾರು. ಎಕ್ಸಾಕ್ಟ್ಲಿ. ಸೊ ಗೈಸ್, ಒಟ್ನಲ್ಲಿ ನೋಡಿದ್ರಲ್ಲ, ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಪಂಚಾಯಿತಿ ಇದಾಗಿತ್ತು. ಸೊ ಅವ್ರೇನು ಮಾತಾಡ್ತಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ನಕ್ಕೊಂಡು ಕೂತಿದ್ದಾರೆ. ಸೊ ಮೇ ಬಿ ಗೊತ್ತಿಲ್ಲ ಒಳಗಡೆ ಇನ್ನೂ ಯಾವ ರೀತಿ ಅದು ಫುಲ್ ಇದೆ. ಆಕ್ಚುಲಿ ಇದು ಎಡಿಟೆಡ್ ವಿಡಿಯೋ, ಸ್ವಲ್ಪ ನಗ್ತಾ ಇರೋದಲ್ಲ. ಸೊ ನಮಗೆ ಏನ್ ಬೇಕಾಗಿತ್ತಪ್ಪ ಅಂತಂದ್ರೆ ಕ್ಲಾಸ್ ತಗೊಂಡ್ಬೇಕಾಗಿತ್ತು, ತಗೊಂಡ್ರು. ಇನ್ನೂ ಒಂದು ಇದೆ, ಒಂದೇ ವುಮೆನ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದು, ಅದು ಸ್ವಲ್ಪ ತಗೊಂಡ್ಬಿಟ್ರೆ ನಮಗೊಂಥರ ಮನಸ್ಸಿಗೆ ಹಾಲು ಕುಡ್ದಷ್ಟು ಸಂತೋಷ ಆಗುತ್ತೆ. ಯಾಕಪ್ಪ ಅಂತಂದ್ರೆ, ಸೊ ಮೊದಲನೇದಾಗಿ ಅವರು ಮಾಡ್ತಾ ಇರೋದು ಸರಿ, ಟಾಸ್ಕ್ ಆಡ್ಲಿ, ಎಲ್ಲ ಆಡ್ಲಿ, ಜಗಳ ಆಡ್ಲಿ, ಬಟ್ ಪರ್ಸನಲ್ ಥಿಂಗ್ಸ್ ಹೋಗ್ಬಾರ್ದು. ಅದೊಂದು ಸ್ವಲ್ಪ ತಲೆಯಲ್ಲಿ ಇಡ್ಲಿ ಅನ್ನೋದಕ್ಕೋಸ್ಕರ ಕಿಚ್ಚ ಸುದೀಪ್ ಸರ್ ಈ ತರ ಮಾತಾಡ್ಲಿ ಅಂತ ನಾನು ಹೇಳ್ತಾ ಇರೋದು. ಅದು ಬಿಟ್ರೆ ಆತ ಅದ್ಭುತವಾದ ವ್ಯಕ್ತಿ. ಸೊ ಆ್ಯಂಡ್ ಇವಾಗ ಏನಪ್ಪ ನಡೀತಾ ಇರೋದು ಮಧ್ಯದಲ್ಲಿ ಅಂತಂದರೆ, ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರಿಗೊಬ್ರಿಗೆ ಅಲ್ಲ, ಎಲ್ಲರಿಗೂ ಕ್ಲಾಸ್ ತೊಗೊಳ್ಬೇಕು. ಸೊ ಹೆಂಗೆ ನಡ್ಕೊಂಡು ಹೋಗ್ಬೇಕು ಮನೆ ಒಳಗಡೆ, ಅದನ್ನು ಸ್ವಲ್ಪ ಅವ್ರಿಗೆ ಒಂದು ಬಿಸಿ ಮುಟ್ಸಿದ್ರೆ ಅರ್ಥ ಆಗುತ್ತೆ ಅಂತ ಅನ್ಕೊಂತೀವಿ. ಸ್ಪೆಷಲಿ ಜಗದೀಶ್ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳೇಬೇಕು, ತಗೊಂತಾ ಇದ್ದಾರೆ ಆಲ್ರೆಡಿ. ಮೇಡಮ್ ಅವ್ರಿಗೂ ತಗೋಬೇಕು ಸ್ವಲ್ಪ. ಸೊ ನಾವ್ ಏನಂತಂದ್ರೆ ಗೈಸ್, ಮನೇಲಿ ಹೆಂಗ್ ನಡ್ಕೊಂಡು ಹೋಗ್ಬೇಕು, ಹೆಂಗ್ ಮಾತಾಡ್ಬೇಕು ಅನ್ನೋದ್ರ ಬಗ್ಗೆ ಕಿಚ್ಚ ಸರ್ ಹೇಳಿದ್ರೆ, ಸೊ ನೆಕ್ಸ್ಟ್ ವೀಕಿಂದ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದ್ರೆ ಇವ್ರ ಬಾಲ ಹಿಂಗೆ ಬಿಟ್ಬಿಟ್ರೆ, ಇಲ್ಲ ಅಂದ್ರೆ ಬೆಳ್ಕೊಂಡು ಹೋಗ್ತಾನೆ ಇರ್ತದೆ ಅಂತಾನೆ ಹೇಳ್ಬೋದು. ಸೊ ಗೈಸ್, ನಿಮ್ಗೆ ಅನಿಸ್ತು, ಇದ್ರ ಖುಷಿ ಆಯ್ತಾ? ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಂಗೆ ಗೊತ್ತು ತುಂಬಾ ಜನ ಖುಷಿ ಕಾಯ್ತಾ ಇದ್ರಿ ಈ ಮೊಮೆಂಟ್ಗೆ ಅನ್ನೋರು, ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇನ್ನೇನು ಕ್ಷಣಗಣನೆ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ವಾರದ ಕತೆ ಕಿಚ್ಚ ಸರ್ ಜೊತೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಕಾಯ್ತಾ ಇರಿ. ಇನ್ನೇನು ಕಲರ್ಸ್ ಕನ್ನಡದಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅದು ಕೂಡ ಟೆಲಿಕಾಸ್ಟ್ ಆಗುತ್ತೆ. ಆ್ಯಂಡ್ ಜಿಯೋದಲ್ಲೂ ಕೂಡ ಇದೆ. ದಯವಿಟ್ಟು ಜಿಯೋದಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ವಿಡಿಯೋ ನೋಡಿ. ಆಕ್ಚುಲಿ ಜಿಯೋದಲ್ಲಿ ಯಾಕೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇವಾಗ ನೀವು ನೋಡೋಕ್ಕಾಗಿಲ್ಲ ಅಂತಂದ್ರೆ ನಾಳೆ ಮಾರ್ನಿಂಗ್ ಎದ್ಬಿಟ್ಟು ನೋಡ್ಬೋದು. ಸೊ ನಾವು ಮಾಡ್ತಾರೆ ಅದನ್ನ ನೈಟ್ ಟಬ್ಗೆ ಇನ್ ಕೇಸ್ ನಿದ್ದೆಗೆ ಇಟ್ಕೊಂಡು ನೋಡ್ತೀವಿ. ಇಲ್ಲ ಅಂತ ಕಿಚ್ಚ ಸುದೀಪ್ ಸರ್ದಂತೂ ಶನಿವಾರ ಭಾನುವಾರ ನೋಡ್ತೀವಿ, ಬಟ್ ಒನ್ ಅವರ್ ನೋಡ್ತೀವಿ ಅಷ್ಟೇನೆ. ಆಮೇಲೆ ಕಣ್ಣು ಸೆಳಿತಾ ಎಳಿತಾ ಇರ್ತದೆ, ನೋಡೋಕ್ಕಾಗಲ್ಲ. ಸೊ ಬೆಳಿಗ್ಗೆ ಎದ್ದು ಮಾರ್ನಿಂಗು ಏನೇನು ಆಗಿರುತ್ತೆ ಅದೆಲ್ಲಾನು ನೀಟಾಗಿ ಕುತ್ಕೊಂಡು ನೋಡ್ತೀವಿ. ಕೆಲವೊಂದು ಸಂಚಿಕೆಗಳು ಏನಾಗುತ್ತೆ ಗೊತ್ತಾಗ, ಆಕ್ಚುಲಿ ನೋಡಕ್ಕೆ ಇಂಟ್ರೆಸ್ಟ್ ಇರುತ್ತೆ, ನೋಡ್ತಾ ಇರ್ತೀವಿ. ಇನ್ನು ಕೆಲವೊಂದು ಜಗಳ ಗಿಗಳ ಅಂತಂದಾಗ ನನಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅದೇನೋ ಅನ್ವರ್ತಿ ಜಗಳಗಳು ಅನ್ಸಿದ್ರೆ ನಾನು ನೋಡೋಕ್ಕೆ ಹೋಗಲ್ಲ. ಮಾರ್ನಿಂಗ್ ಎದ್ದು ಸ್ವಲ್ಪ ನೋಡಿಕೊಂಡು ಆಮೇಲೆ ಪ್ರಿಪೇರ್ ಆಗಿ ವಿಡಿಯೋ ಮಾಡೋದು. ಸೊ ಗೈಸ್, ಓಕೆ, ಏನೇ ಇರಲಿ, ಸೊ ನಮ್ಮ ಎಫರ್ಟ್ಗೆ ಒಂದು ಲೈಕ್ ಇರಲಿ ಗುರು. ಹಾಗಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಬಾಯ್.